ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6th 10th ಗಂಟೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇದೆಯೋ ಅದರಲ್ಲಿ ನಾನು 10th ಕ್ಲಾಸ್ದು ಭಾಗ 2 ಅಲ್ಲಿ ಬರುವಂತಹ ಬಾಸ್ಕೆಟ್ಬಾಲ್ ಈ ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6th 10th ಗಂಟೆ ಪಾರ್ಟ್ 1 ಗಂಟೆ ಕಂಪ್ಲೀಟ್ ಮಾಡಿದ್ದೀನಿ. ಇದು ಪಾರ್ಟ್ 2 ಒಂದು ಮುಗಿಸಿದರೆ ಕಂಪ್ಲೀಟಾಗಿ ಪಠ್ಯಪುಸ್ತಕ ಮುಗಿದೋಗಿರುತ್ತೆ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳು ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದರು ಅವರು ಆ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಬಾಸ್ಕೆಟ್ಬಾಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಬಾಸ್ಕೆಟ್ಬಾಲಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದರೆ ಬಾಸ್ಕೆಟ್ಬಾಲ್ ಆಟಗಾರರ ಪರಿಚಯ ತಿಳ್ಕೊತೀವಿ. ಏಕೆಂದರೆ ಹಿಂದಿನ ತರಗತಿಯಲ್ಲಿ ನಾವು 8th 9th ಏನು ಮಾಡಿದ್ದೀವಿ, ಅದರದ್ದು ನಿಯಮಗಳು, ಅದರದ್ದು ಮೆಜರ್ಮೆಂಟು, ಅಂಕಣ, ಹಾಗೆ ಈ ಥರ ಸ್ಕಿಲ್ಗಳು, ಅದರ ಹಿಸ್ಟ್ರಿ ಎಲ್ಲದರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿವಿ. ಅದರದ್ದು ಮುಂದುವರೆದಂತಹ ಪಾಠ ಇದಾಗಿರ್ತೈತೆ. ಹಾಗಾಗಿ ಇಲ್ಲಿ ನಾವು ಆಟಗಾರರ ಪರಿಚಯ ತಿಳ್ಕೊತೀವಿ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಬಾಸ್ಕೆಟ್ಬಾಲ್ ಪ್ಲೇಯರ್ ತಮ್ಮ ಸಾಧನೆಯನ್ನು ಮಾಡಿದಾರೋ ಅದ್ರ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳ್ಕೊತೀವಿ. ಹಾಗೆ ವಿವಿಧ ಹಂತಗಳಲ್ಲಿ ನಡೆಯುವಂತಹ ಪಂದ್ಯಾವಳಿಗಳು ಅಂದರೆ ಸೀನಿಯರ್ಸು, ಜೂನಿಯರ್ಸು, ಮಹಿಳಾ, ಪುರುಷ ಈ ರೀತಿ ಹೆಂಗೆ ನಡೀತಾವಲ್ಲ ಆ ಒಂದು ವಿವಿಧ ಹಂತಗಳಲ್ಲಿ ನಡೆಯುವಂತಹ ಪಂದ್ಯಾವಳಿಗಳ ಬಗ್ಗೆ ಈ ಒಂದು ಟಾಪಿಕಲ್ಲಿ ತಿಳ್ಕೊತೀವಿ. ಈಗ ನೋಡಿರಿ, ರಾಜ್ಯದ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ. ಬಾಸ್ಕೆಟ್ಬಾಲ್ ಆಟಗಾರರಲ್ಲಿ ರಾಜ್ಯದ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಒಂದು ಆಟಗಾರರ ಪರಿಚಯ ಬಗ್ಗೆ ನೋಡೋಣ. ಇವಾಗ ಮೊದಲನೇದಾಗಿ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ರಾಜ್ಯದಲ್ಲಿ ಎಸ್ ವಿ ಅಪ್ಪಯ್ಯ ಇವರು ಪ್ರತಿನಿಧಿಸಿದ ಮೊದಲ ದೇಶ ಕೇಳಿದ್ರೆ ಅದು ಮೈಸೂರಿನ ಬಾಸ್ಕೆಟ್ಬಾಲ್ ಕ್ರೀಡಾಪಟುವರಾಗಿದ್ದರು. ಅವರು ಮೈಸೂರಿನ ಪರವಾಗಿ ಏನು ಮಾಡ್ತಾರೆ, ಬಾಸ್ಕೆಟ್ಬಾಲ್ನಲ್ಲಿ ಆಡ್ತಾರೆ. ದೆಹಲಿಯಲ್ಲಿ ನಡೆದಂತಹ ಮೊದಲನೇ ಏಷ್ಯನ್ ಗೇಮ್ಸ್ ಮೊದಲನೇ ಏಷ್ಯನ್ ಗೇಮ್ಸ್ ಯಾವಾಗ ನಡೀತಾವೆ ಅಂದರೆ 1951ರಲ್ಲಿ ನವದೆಹಲಿಯಲ್ಲಿ ಮೊಟ್ಟ ಮೊದಲಿಗೆ ಏಷ್ಯನ್ ಗೇಮ್ಸ್ ನಡೀತವೆ. ಏಷ್ಯನ್ ಗೇಮ್ಸ್ ಮತ್ತು ಪಾಕಿಸ್ತಾನದಲ್ಲಿ 3 ಟೆಸ್ಟ್ ಪಂದ್ಯಗಳನ್ನು ಎಸ್ ವಿ ಅಯ್ಯಪ್ಪನವರು ಆಡ್ತಾರೆ. ಈಗ ದಿಲೀಪ್ ಅಂದರೆ ಮೈಸೂರು ಅಂದ್ರೆ ಅವರೇನು ಕರ್ನಾಟಕದಿಂದ ಭಾಗವಹಿಸಿದ್ದಾರೆ ಅಂತ ಅರ್ಥ. ಈಗ ದಿಲೀಪ್ ಒಲಿಂಪಿಕ್ನಲ್ಲಿ ಭಾಗವಹಿಸಿರುವ ಕರ್ನಾಟಕದ ಮೊಟ್ಟ ಮೊದಲ ಬಾಸ್ಕೆಟ್ಬಾಲ್ ಕ್ರೀಡಾಪಟು ಇವರಾಗಿರ್ತಾರೆ. ದಿಲೀಪ್ ಅವರು ದಿಲೀಪ್ ಅವರು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿರುವಂತಹ ಕರ್ನಾಟಕದಿಂದ ಮೊಟ್ಟ ಮೊದಲ ಯಾರು ಭಾಗವಹಿಸಿದ್ದಾರೆ ಅಂದರೆ ದಿಲೀಪ್ ಅವರು. ಇವರು ಮಾಸ್ಕೋ ಒಲಿಂಪಿಕ್ಸು ಹಾಗೂ ನಗೋಯ್ ಜಪಾನ್ನಲ್ಲಿ ನಡೆದಂಥ ಏಷ್ಯನ್ ಬಾಸ್ಕೆಟ್ಬಾಲ್ನಲ್ಲಿ ಏನು ಮಾಡ್ತಾರೆ, ಇವರು ತಮ್ಮ ಸಾಧನೆಯನ್ನು ಮಾಡಿ ಅಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. ಹಾಗೆ ಆರ್ ರಾಜನ್ ಇವರು ಕೂಡ ಕರ್ನಾಟಕದವರು. 1983ರಲ್ಲಿ 1983ರಿಂದ 1995ರವರೆಗೆ ಏನು ಮಾಡ್ತಾರೆ, ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಏನು ಮಾಡ್ತಾರೆ, ಭಾರತ ದೇಶವನ್ನು ಪ್ರತಿನಿಧಿಸ್ತಾರೆ. ಏಷ್ಯಾದ ಬೇರೆ ಚಾಂಪಿಯನ್ಶಿಪ್ನಲ್ಲಿ ಕೂಡ ದೇಶವನ್ನು ಪ್ರತಿನಿಧಿಸಿದ್ದಾರೆ ಅಂದರೆ ಭಾರತ ದೇಶವನ್ನು ಪ್ರತಿನಿಧಿಸ್ತಾರೆ. ಏಕೆಂದರೆ ರಾಜ್ಯದ ಒಂದು ಸಾಧನೆ ಇದು. 4 ವರ್ಷಕ್ಕೊಮ್ಮೆ ಭಾರತ ಬಾಸ್ಕೆಟ್ಬಾಲ್ ತಂಡದ ನಾಯಕರು ಇವರಾಗಿದ್ದರು. 4 ವರ್ಷಗಳ ಕಾಲ ಏನು ಮಾಡಿದರು, ಇವರು ಭಾರತದ ಬಾಸ್ಕೆಟ್ಬಾಲ್ ತಂಡದ ನಾಯಕರಾಗಿದ್ದರು. 4 ವರ್ಷಗಳ ಕಾಲ ಏನು ಮಾಡ್ತಾರೆ, ಬಾಸ್ಕೆಟ್ಬಾಲ್ ಆಟದ ಒಂದು ನಾಯಕತ್ವವನ್ನು ವಹಿಸ್ತಾರೆ. ಈಗ GS ಗೌತಮ್ ಇವರು ಕೂಡ ಕರ್ನಾಟಕದಿಂದ ಪ್ರತಿನಿಧಿಸಿದಂತಹ ಕ್ರೀಡಾಪಟು ಆಗಿರ್ತಾರೆ. ಇವರು ಸುಮಾರು ವರ್ಷಗಳ ಕಾಲ ಜೂನಿಯರ್ ಮತ್ತು ಸೀನಿಯರ್ ಬಾಸ್ಕೆಟ್ಬಾಲ್ ಭಾರತ ತಂಡದ ನಾಯಕರಾಗಿರ್ತಾರೆ. ಸೀನಿಯರ್ನಲ್ಲಿಯೂ ಜೂನಿಯರ್ನಲ್ಲಿಯೂ ಏನಾಗ್ತಾರೆ, ಭಾರತ ತಂಡದ ಬಾಸ್ಕೆಟ್ಬಾಲ್ನ ನಾಯಕರಾಗಿರ್ತಾರೆ. 1989ರ ಒಂದು ಮನಿಲಾದಲ್ಲಿ ನಡೆದಂತಹ 10ನೇ ಏಷ್ಯನ್ ಗೇಮ್ಸ್ನಲ್ಲಿ 10ನೇ ಏಷ್ಯನ್ ಬಾಸ್ಕೆಟ್ಬಾಲ್ ಕಾನ್ಫೆಡರೇಷನ್ಸ್ ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಏನಾಗ್ತಾರೆ, ಇವರು ಚಾಂಪಿಯನ್ ಆಗ್ತಾರೆ. 18ನೇ ಏಷ್ಯನ್ ಬಾಸ್ಕೆಟ್ಬಾಲ್ ಕಾನ್ಫೆಡರೇಷನ್ ಚಾಂಪಿಯನ್ಶಿಪ್ನಲ್ಲಿ ಕೊರಿಯಾ ಮತ್ತು ಸಿಯೋಲ್ ಚಾಂಪಿಯನ್ಶಿಪ್, ರಿಯಾದ್ ಸೌದಿ ಹಾಗೂ 2003ರ ಸೀನಿಯರ್ ಬಾಸ್ಕೆಟ್ಬಾಲ್ ಯುರೋಪ್ ಕಪ್ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಢಾಕಾ ಮತ್ತು ಬಾಂಗ್ಲಾದೇಶದಲ್ಲಿ ಜೂನ್ 2003ರಲ್ಲಿ ನಡೆದಂತಹ ಪಂದ್ಯಾವಳಿಯಲ್ಲಿ ಏನು ಮಾಡ್ತಾರೆ, ಇವರು ಬಂಗಾರದ ಪದಕವನ್ನು ಪಡೆದುಕೊಳ್ತಾರೆ. ಅಂದರೆ 10ನೇ ಏಷ್ಯನ್ ಗೇಮ್ಸ್ನಲ್ಲಿ ಏನು ಮಾಡಿದ್ರು, ಬಾಸ್ಕೆಟ್ಬಾಲ್ ಕಾನ್ಫೆಡರೇಷನ್ ಚಾಂಪಿಯನ್ಶಿಪ್ ಪಡ್ಕೊಂಡ್ರು. 18ನೇ ಏಷ್ಯನ್ ಗೇಮ್ಸ್ನಲ್ಲಿ ಬಾಸ್ಕೆಟ್ಬಾಲ್ ಕಾನ್ಫೆಡರೇಷನ್ ಚಾಂಪಿಯನ್ಶಿಪ್ಪಲ್ಲಿ ಕೂಡ ಪಡ್ಕೊಂಡ್ರು. ಕೊರಿಯಾ ಮತ್ತು ಸಿಯೋಲ್ ಚಾಂಪಿಯನ್ಶಿಪ್ನಲ್ಲಿ ಕೂಡ ರಿಯಾದ್ ಸೌದಿ ಹಾಗೂ 2003ರಲ್ಲಿ ಸೀನಿಯರ್ ಬಾಸ್ಕೆಟ್ಬಾಲ್ ಈ ರೀತಿ ಹಲವಾರು ಒಂದೇನು ಮಾಡ್ತಾರೆ ಚಾಂಪಿಯನ್ಶಿಪ್ಗಳು ಮತ್ತು ಕಪ್ಗಳು ಇವರು ಪಡ್ಕೊಳ್ತಾರೆ.
ಇವಾಗ ಪ್ರಶಸ್ತಿಗಳು ನೋಡಿರಿ. ಕರ್ನಾಟಕ ರಾಜ್ಯ ಪ್ರಶಸ್ತಿ ಏನು ಕೊಡ್ತಾರೆ ಅಂತಂದರೆ ನೋಡಿರಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡ್ತಾರೆ 1992ರಿಂದ 93ರವರೆಗೆ. ಹಾಗೆ ಕ್ರೀಡಾರತ್ನ ಪ್ರಶಸ್ತಿ ಕೊಡ್ತಾರೆ 1994ರಲ್ಲಿ. ಕೆಂಪೇಗೌಡ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ ಹಾಗೂ ಹೊಯ್ಸಳ ಪ್ರಶಸ್ತಿ, ಇಷ್ಟು ಪ್ರಶಸ್ತಿಗಳೇನು ಮಾಡಿದ್ದಾರೆ ಈ ಒಂದು ಯಾರಿಗೆ ಸಲ್ಲಿದ್ದಾವೆ, GS ಗೌತಮ್ ಅವರಿಗೆ ಈ ಒಂದು ಇಷ್ಟು ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಕರ್ನಾಟಕ ರಾಜ್ಯ ಪ್ರಶಸ್ತಿ, ಕ್ರೀಡಾರತ್ನ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಹೊಯ್ಸಳ ಪ್ರಶಸ್ತಿ ಇಷ್ಟೆಷ್ಟಾಗಿ ಸಿಕ್ಕಿದ್ದಾವೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇವಷ್ಟು ಪ್ರಶಸ್ತಿ ಅವರಿಗೆ ಲಭಿಸಿದ್ದಾವೆ. ಈಗ ರಾಜ್ಯ ಮಟ್ಟದಾಯಿತು. ಇವಾಗ ರಾಷ್ಟ್ರ ಮಟ್ಟದ ಒಂದು ಆಟಗಾರರ ಪರಿಚಯ ನೋಡಿರಿ. ಗೀತು ಅನ್ನ ಜೋಸ್, ಗೀತು ಅನ್ನ ಜೋಸ್. ಗೀತು ಅನ್ನ ಜೋಸ್ರವರು ಕೇರಳ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ ಇವರು ಜನಿಸ್ತಾರೆ. ಜನಿಸಿದೆಲ್ಲ ಏನು ಕೇಳೋದಿಲ್ಲ, ಸುಮ್ಮನೆ ಮಾಹಿತಿಗೋಸ್ಕರ ನೆನಪಿಟ್ಕೊಳ್ಳಿ. ಬಾಲ್ಯದಲ್ಲಿ ಕ್ರೀಡೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಈ ಗೀತು ಅನ್ನ ಜೋಸ್ ಅವರು ಹೊಂದಿರ್ತಾರೆ. 11ನೇ ವಯಸ್ಸಿನಲ್ಲಿ ಏನು ಮಾಡ್ತಾರೆ ಬಾಸ್ಕೆಟ್ಬಾಲ್ ಆಟವನ್ನು ಏನು ಮಾಡ್ತಾರೆ ಇವರು ಪ್ರಾರಂಭಿಸ್ತಾರೆ. ತನಗೆ ಸ್ಫೂರ್ತಿಯಾದಂತಹ ಈಗಿನ ಭಾರತದ ತಂಡದ ನಾಯಕರಾದಂತಹ SV ಚೆರಿಯನ್ ಇವರೇನಾಗ್ತಾರೆ ಅನುಯಾಯಿಯಾಗಿ ಗೀತು ಅನ್ನ ಜೋಸ್ ಏನು ಮಾಡ್ತಾರೆ ಸಾಧನೆಯನ್ನು ಮಾಡ್ತಾರೆ. ಆಟದಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ರಾಜ್ಯ ಮಟ್ಟದ ಯುವ ಕ್ರೀಡೆಯಲ್ಲಿ ಭಾಗವಹಿಸಿ ದಕ್ಷಿಣ ರೈಲ್ವೆಗೆ ಏನಾಗ್ತಾರೆ ಇವರು ಆಯ್ಕೆ ಆಗ್ತಾರೆ. ಗೀತೂರವರು ಭಾರತದ ಪ್ರಪ್ರಥಮ ಪ್ರೊಫೆಷನಲ್ ಆಟಗಾರರಾಗಿ ಕೂಡ ಆಸ್ಟ್ರೇಲಿಯಾದಲ್ಲಿ ಏನು ಮಾಡ್ತಾರೆ ಭಾಗವಹಿಸಿ ಅಲ್ಲಿನ UNBL ಅಂದರೆ ವುಮೆನ್ಸ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗ್ ಅಚ್ಚುಮೆಚ್ಚುಗೆ ಗಳಿಸಿ ಅನೇಕ ಪ್ರಶಸ್ತಿಯನ್ನು ಕೂಡ ಇವರು ಗಳಿಸ್ತಾರೆ. ಅಂದರೆ ಇವರು ಲೇಡೀಸ್ ಇರ್ತಾರೆ ಗೀತು ಅನ್ನ ಜೋಸ್ ಅವರು. ನಂತರ ಭಾರತ ತಂಡದ ಮುಂದಾಳತ್ವವನ್ನು ವಹಿಸಿ ಥೈಲ್ಯಾಂಡ್ನಲ್ಲಿ ಏನು ಮಾಡ್ತಾರೆ ಒಂದು ನಡೆದಂಥ ಟೂರ್ನಮೆಂಟ್ನಲ್ಲಿ ಕೂಡ ಇವರು ಭಾಗವಹಿಸ್ತಾರೆ ಗೀತು ಅನ್ನ ಜೋಸ್ ಅವರು. ನಂತರ ಭಾರತ ತಂಡದ ಮುಂದಾಳತ್ವ ವಹಿಸಿ ಥೈಲ್ಯಾಂಡ್ನಲ್ಲಿ ನಡೆದಂತಹ ಟೂರ್ನಮೆಂಟ್ನಲ್ಲಿ ಕೂಡ ಏನು ಮಾಡ್ತಾರೆ ಇವರು ಭಾಗವನ್ನು ವಹಿಸ್ತಾರೆ. ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿ ಪ್ರಪ್ರಥಮ ಬಾರಿಗೆ ಭಾರತದ ಬಾಸ್ಕೆಟ್ಬಾಲ್ ತಂಡವು ಏನು ಮಾಡ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದ ಕೀರ್ತಿ ಇವರಿಗೆ ಸಲ್ತೈತೆ. ಯಾರಿಗೆ ಗೀತು ಅನ್ನೋರಿಗೆ. ಹೀಗೆ ಭಾರತದ ರೈಲ್ವೇಸ್ನ ತಂಡದಿಂದ ಭಾಗವಹಿಸಿ ಸತತವಾಗಿ 7 ಬಾರಿ ಏನು ಮಾಡ್ತಾರೆ ರಾಷ್ಟ್ರೀಯ ಒಂದು ವಿಜೇತರಾಗಿ ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗೆಲ್ಕೊಳ್ತಾರೆ. ಭಾರತದ ಹೆಸರಾಂತ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳು ನೋಡ್ರಿ ಗುರುದಯಾಲ್ ಸಿಂಗ್ ಹಾಗೂ ವಿಶೇಷ್ ಭೃಂಗು ವಂಶಿ ಅವರು. ಇವರೇನು ಮಾಡ್ತಾರೆ ಪ್ರಸಿದ್ಧ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ. ಇವರು ಭಾರತ ಹೆಸರಾಂತ ಬಾಸ್ಕೆಟ್ಬಾಲ್ ಕ್ರೀಡಾಪಟುರಾಗಿರ್ತಾರೆ. ಈಗ ಅಂತಾರಾಷ್ಟ್ರ ಮಟ್ಟದ ಒಂದು ಆಟಗಾರರ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಜಿಕ್ ಜಾನ್ಸನ್ ಅರ್ವಿನ್ ಮ್ಯಾಜಿಕ್ ಜಾನ್ಸನ್ ಮೂಲತಃ ಲ್ಯಾನ್ಸಿಂಗ್ ಅಂದರೆ USA. 14ನೇ ಆಗಸ್ಟ್ 1959ರಲ್ಲಿ ಏನು ಮಾಡ್ತಾರೆ ಇವರು USAದ ಲಾನ್ಸಿನ್ನಲ್ಲಿ ಜನಿಸ್ತಾರೆ. ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಏನು ಮಾಡ್ತಾರೆ ಇವರು ನೋಡಿ ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಎವರೇಟ್ ಶಾಲೆಯಿಂದ ಏನು ಮಾಡ್ತಾರೆ ಪ್ರಾರಂಭ ಮಾಡ್ತಾರೆ. ಹಲವು ಪ್ರಖ್ಯಾತ ರಾಜ್ಯ ವಿಶ್ವವಿದ್ಯಾಲಯಗಳಿಂದ ಸ್ಪರ್ಧಿಸಿ ಏನು ಮಾಡ್ತಾರೆ ಇವರು ಲಾಸ್ ಏಂಜಲೀಸ್ ಲೇಕರ್ಸ್ ಮತ್ತು USA ರಾಷ್ಟ್ರ ತಂಡದಿಂದ ಉತ್ತಮ ಆಟಗಾರರಾಗಿ ಏನು ಮಾಡ್ತಾರೆ ಇವರು ಹೊರಹೊಮ್ಮುತ್ತಾರೆ. 12ನೇ ಬಾರಿ ಆಲ್ ಟೈಮ್ ಸ್ಟಾರ್ ಎಂಬ ಬಿರುದನ್ನು ಕೂಡ ಇವರು ಪಡ್ಕೊಳ್ತಾರೆ. ಆಲ್ ಟೈಮ್ ಸ್ಟಾರ್ ಬಿರುದು ಯಾರು ಪಡ್ಕೊಂಡ್ರು ಅಂತಂದರೆ ಮ್ಯಾಜಿಕ್ ಜಾನ್ಸನ್ ಅವರು. ಇದು ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಒಂದು ಬಾರಿ ಏನು ಮಾಡ್ತಾರೆ ಅಂದರೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಸಹ ಪಡ್ಕೊಳ್ತಾರೆ. NBA ಇತಿಹಾಸದ 50 ಆಟಗಾರರಲ್ಲಿ ಈತನು ಕೂಡ ಒಬ್ಬರಾಗಿರ್ತಾರೆ. ಅಂದರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರಲ್ಲಿ ಇವರು ಕೂಡ ಒಬ್ಬರು ಆಗಿರ್ತಾರೆ. NBA ಅಂದರೆ ಇವರು ಆಟವನ್ನು ಮೆಚ್ಚಿ ಮ್ಯಾಜಿಕ್ ಜಾನ್ಸನ್ ಎಂಬ ಬಿರುದು ಕೂಡ ಏನು ಮಾಡ್ತಾರೆ ಇವರಿಗೆ ನೀಡ್ತಾರೆ. ಇವರು ಆಟವನ್ನು ನೋಡಿದಂತಹ ಸಂಸ್ಥೆದವರು ಅಥವಾ ಪ್ರೇಕ್ಷಕರೆಲ್ಲರೂ ಸೇರಿ ಏನು ಮಾಡ್ತಾರೆ ಅಂತಂದರೆ ಇವರಿಗೆ ಮ್ಯಾಜಿಕ್ ಜಾನ್ಸನ್ ಎಂಬ ಪ್ರಶಸ್ತಿಯನ್ನು ಕೂಡ ಇವರು ಬಿರುದನ್ನು ಕೂಡ ನೀಡ್ತಾರೆ. ಈಗ ಮೈಕಲ್ ಜೋರ್ಡಾನ್ ಇವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿರ್ತಾರೆ. ಇವರು ನೋಡಿರಿ ಮೈಕಲ್ ಜಫೆರೋ ಜೋರ್ಡಾನ್ ಅವರು 17ನೇ ಫೆಬ್ರವರಿ 1963ರಲ್ಲಿ ಜನಿಸ್ತಾರೆ. ಈತ ಮೂಲತಃ ಬ್ರುಕ್ಲಿನ್ ಅಂದರೆ ನ್ಯೂಯಾರ್ಕ್ನವರಾಗಿರ್ತಾರೆ. ನ್ಯೂಯಾರ್ಕ್ನವರು ಲಾನ್ಸ್ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಆಮೇಲೆ ಏನು ಮಾಡ್ತಾರೆ ಅಂದರೆ ಚಿಕಾಗೋ ಬುಲ್ಸ್ ಎಂಬ ತಂಡದಿಂದ ಏನು ಮಾಡ್ತಾರೆ ಇವರು ಸ್ಪರ್ಧಿಸಿ ಅಲ್ಲಿ ತಮ್ಮ ಖ್ಯಾತಿಯನ್ನು ಗಳಿಸ್ಕೊಳ್ತಾರೆ. ಈತನ ವಿಶೇಷತೆ ಏನಂದರೆ ಪಂದ್ಯದ ಸಂದರ್ಭದಲ್ಲಿ ಬಾಲನ್ನು ಊಹಿಸಲಾಗದಂತೆ ಹಿಂಬದಿಯ ಲೇ ಆಫ್ನಿಂದ ಚೆಂಡನ್ನು ಏನು ಮಾಡ್ತಾರೆ ಬಾಸ್ಕೆಟ್ ಮಾಡುವುದರಲ್ಲಿ ಏನು ಮಾಡ್ತಾರೆ ನಿಸ್ಸೀಮರಾಗಿರ್ತಾರೆ. ನಿಸ್ಸೀಮ ಅಂದರೆ ಪರಿಣಿತಿಯನ್ನು ಪಡ್ಕೊಂಡಿರ್ತಾರೆ ಅಂತ ಅರ್ಥ.
ಅಂದಿನಿಂದ ತಮ್ಮ ತಂಡವು ಗೆಲುವಿನ ಮೆಟ್ಟಿಲನ್ನು ಏರುತ್ತಾ ಬರ್ತೈತಿ. ಇವರು ಬಂದ ಮೇಲೆ ಬಾಸ್ಕೆಟ್ಬಾಲ್ನ ಪ್ರಪಂಚದಲ್ಲಿ ಹೆಸರು ಮಾಡಿದಂಥ ಇವರು ಒಬ್ಬ ಕ್ರೀಡಾಪಟುಗರಾಗಿರ್ತಾರೆ. ಈ ಒಂದು ಹೆಸರುಗಳು ಕೊಟ್ಟು ಇವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂಥೇಳಿ ಕೇಳ್ತಾರೆ. ಅವ್ರದ್ದು ಏನಾದರೂ ಫೇಮಸ್ ಬಿರುದು, ಅವ್ರದ್ದು ಏನಾದರೂ ಪ್ರಶಸ್ತಿ ಇದ್ದರೆ ಕೇಳ್ತಾರೆ. ಅದು ಬಿಟ್ಟು ಅವ್ರು ಎಲ್ಲಿ ಹುಟ್ಟಿದ್ರು ಇದೆಲ್ಲ ಏನು ಕೇಳೋದಿಲ್ಲ. ನೋಡಿರಿ, 2 ಬಾರಿ ಏನು ಮಾಡ್ತಾರೆ, ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಸಹ ವೈಯಕ್ತಿಕವಾಗಿ ಪಡ್ಕೊಳ್ತಾರೆ. ಎಲ್ಲ ಸಮಯದಲ್ಲಿ ಏನು ಮಾಡ್ತಾರೆ, ಇವರು ಪ್ರಖ್ಯಾತಿ ಇತಿಹಾಸದ ಆಟಗಾರರಾಗಿ ಏನು ಮಾಡ್ತಾರೆ, ಗುರುತಿಸಲ್ಪಡ್ತಾರೆ. ಈತನಲ್ಲಿದ್ದ 3 ಗುಣಗಳು ಏನು ಅಂತಂದರೆ, ಒಂದು ವೇಗ, ಒಂದು ಬಲ, ಇನ್ನೊಂದು ಬಳಸಿಕೊಳ್ಳುವಂತಹ ಕಲೆ. ಅಂದರೆ ವೇಗ, ಬಲ ಮತ್ತು ಅದನ್ನು ಬಳಸಿಕೊಳ್ಳುವಂತಹ ಕಲೆ, ಈ 3 ಗುಣಗಳು ಅವರ ಹತ್ರ ಇರ್ತವೆ. ಅಂತಿಮವಾಗಿ ಆಟಗಾರರಾಗಿ ತಮ್ಮ ಕೊನೆಯ ಆಟದ ಪ್ರದರ್ಶನವನ್ನು 16ನೇ ಏಪ್ರಿಲ್ 2003ರಂದು ಫಿಲಿಡೆಲ್ಫಿಯಾದಲ್ಲಿ ಏನು ಮಾಡ್ತಾರೆ ನೀಡಿ ಬಾಸ್ಕೆಟ್ಬಾಲ್ ಜೀವನದಲ್ಲಿ ಏನು ಮಾಡ್ತಾರೆ, ಅವರು ನಿವೃತ್ತಿಯನ್ನು ಹೊಂದುತ್ತಾರೆ. ಈಗ ಕರೀಂ ಅಬ್ದುಲ್ ಜಬ್ಬಾರ್ ಇವರು ನೋಡ್ರಿ, ಇವರು ಮೈಕಲ್ ಜೆಫೆರೋ ಜೋರ್ಡನ್ 17ನೇ ಇವ್ರದಾಯ್ತು ಇಲ್ಲಿ ನೋಡ್ರಿ. ಕರೀಂ ಅಬ್ದುಲ್ ಜಬ್ಬಾರ್ ಇವ್ರ ಬಗ್ಗೆ ಹೇಳ್ಬೇಕು. ಇವಾಗ ಕರೀಂ ಅಬ್ದುಲ್ ಜಬ್ಬಾರ್ ನ್ಯೂಯಾರ್ಕ್ ಅಂದರೆ USA ಜನಿಸ್ತಾರೆ 1947ರಲ್ಲಿ. ಈತನ ಮೊದಲನೇ ಹೆಸರೇನೆಂದರೆ ಲೂಯಿಸ್ ಎಲ್ಸಿಂಡರ್ ಇವ್ರದ್ದು ಮೊದಲ ಹೆಸರಾಗಿರ್ತೈತಿ. ಕೇಳ್ತಾರೆ ಮೊದಲ ಹೆಸರೇನು ಇವ್ರದ್ದು ಅಂಥೇಳಿ. ಇವರು ಪವರ್ ಸ್ಮಾರಕ ಅಕಾಡೆಮಿಯಿಂದ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಏನು ಮಾಡ್ತಾರೆ ಅಂದರೆ ಜೆರ್ಸಿ ತಂಡದಿಂದ ಲೋಕಾರಸ್ ಮತ್ತು NBA ತಂಡದವರೆಗೂ ಏನು ಮಾಡ್ತಾರೆ, ಪ್ರಖ್ಯಾತಿಯನ್ನು ಪಡ್ಕೊಳ್ತಾರೆ. ಅಂದರೆ ಕೆಳಮಟ್ಟದಿಂದ ಏನು ಮಾಡ್ತಾರೆ, ಇವರು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ತಮ್ಮ ಸಾಧನೆಯನ್ನು ಮಾಡ್ತಾರೆ. ಈತ ಅಂದಿನ ಕಾಲದ ಬಾಸ್ಕೆಟ್ಬಾಲ್ ಯುಗ ಪುರುಷನಾಗಿ ಮೆರೀತಾರೆ. ಅಂದಿನ ಕಾಲದಲ್ಲಿ ಬಾಸ್ಕೆಟ್ಬಾಲ್ಗೆ ಫೇಮಸ್ ಆದಂಥ ವ್ಯಕ್ತಿ ಇವರು. ಇವ್ರ ಎತ್ತರ ಎಷ್ಟಿರ್ತದೆ ಅಂದರೆ ಇಲ್ಲಿ 7 ಫೀಟ್ 2 ಇಂಚಸ್ ಅಡಿ ಇರ್ತೈತೆ. ಹಾಗೆ 118.4 kg ತೂಕವನ್ನು ಇವರು ಹೊಂದಿರ್ತಾರೆ. ದೈತ್ಯಾಕಾರದ ಒಂದು ಬಾಸ್ಕೆಟ್ಬಾಲ್ ಆಟಗಾರ ಇವರು. NBA ಸಂಸ್ಥೆಯಲ್ಲಿ ಅಂದರೆ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಮತ್ತು ಅತಿ ಹೆಚ್ಚು ಉತ್ತಮ ಆಟಗಾರನೆಂಬ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿರ್ತಾರೆ. ಇವರು ಅಷ್ಟೇ ಏನು ವೇಟ್ ಇದ್ದರು, ಅಷ್ಟೇ ಹೈಟ್ ಇದ್ದರೂ ಕೂಡ ಏನು ಮಾಡ್ತಾರೆ, ಹಲವಾರು ಸಾಧನೆಗಳನ್ನು ಇವರು ಮಾಡ್ತಾರೆ. ಯಾವ NBA ಆಟಗಾರನು ವೈಯಕ್ತಿಕ ಇಷ್ಟು ಪ್ರಶಸ್ತಿ ಪಡೆದಿಲ್ಲ. ಅಂದರೆ ಇವ್ರಿಗೆ ಬಿಟ್ಟು ಬೇರೆ ಯಾವ ಒಂದು ಅಂತಾರಾಷ್ಟ್ರೀಯ ಪ್ಲೇಯರು ಇಷ್ಟು ಪ್ರಶಸ್ತಿಯನ್ನು ಪಡೆದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅಬುಲ್ ಜಬ್ಬಾರ್ ಮಧ್ಯಮ ಒಂದು ಸ್ಥಾನದ ಆಟಗಾರರಾಗಿರ್ತಾರೆ. ಹೆಚ್ಚು ದೃಢಕಾಯ ಮತ್ತು ದೇಹ ಸಹಿಷ್ಣುತೆ ಅಂದರೆ ಕಷ್ಟ ಸಹಿಷ್ಣುತೆ, ದೈಹಿಕ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ. ಇವರು ಸ್ಕೈ ಹುಕ್ ಎಂದು ಅಡ್ಡ ಹೆಸರಿನಿಂದ ಇವರನ್ನು ಪಡೆಯುತ್ತಾರೆ. ಏನು ಮಾಡ್ತಾರೆ, ಇವರಿಗೆ ಸ್ಕೈ ಹುಕ್ ಎಂಬ ಒಂದು ಅಡ್ಡ ಹೆಸರಿನಿಂದ ಕೂಡ ಕರೀತಾರೆ. ಅಂದರೆ ಇದೊಂದು ಕೂಡ ಅಡ್ಡ ಹೆಸರು ಅನ್ನೋದೊಂದು ಬಿರುದು ಥರ ಇದೆ. ತನ್ನ 42ನೇ ವಯಸ್ಸಿನಲ್ಲಿ ಪಂದ್ಯದಿಂದ ಏನು ಮಾಡ್ತಾರೆ, ಹೊರಗೆ ಬರ್ತಾರೆ. 15ನೇ ಮೇ 1995ರಂದು ಬಾಸ್ಕೆಟ್ಬಾಲ್ನಿಂದ ಏನು ಮಾಡ್ತಾರೆ, ನಿವೃತ್ತಿಯನ್ನು ಘೋಷಿಸ್ತಾರೆ. ಇಷ್ಟು ಈಗ ಅಂತಾರಾಷ್ಟ್ರೀಯ ಪ್ಲೇಯರ್ಸ್ ಬಗ್ಗೆ ನಾವು ತಿಳ್ಕೊಂಡಿವಿ. ಈಗ ಒಂದು ವಿಶೇಷ ಮಾಹಿತಿ ಇದೆ ನೋಡ್ರಿ. ಇತ್ತೀಚೆಗೆ ವಿಶೇಷ ಚೇತನರಿಗಾಗಿ ಕೂಡ ಗಾಲಿ ಕುರ್ಜಿಯ ಸಹಾಯದಿಂದ ಏನು ಮಾಡ್ತಾ ಇದ್ದಾರೆ, ಬಾಸ್ಕೆಟ್ಬಾಲ್ ಪಂದ್ಯಾವಳಿಗೂ ಕೂಡ ನಡೆಸ್ತಾ ಇದ್ದಾರೆ. ಇವೆಲ್ಲ ಚೇತನರಿಗೆ ನಡೆಸ್ತಾ ಇದ್ದಾರೆ ಅಲ್ಲ ಅಂತ ಕೇಳ್ತಾರೆ, ನಡೆಸ್ತಾ ಇದ್ದಾರೆ. ಇಷ್ಟು ಒಂದು ಆಟಗಾರರ ಬಗ್ಗೆ ತಿಳ್ಕೊಂಡಿವಿ ನಾವು. ಇವಾಗ ಈ ಒಂದು ಏನು ಟಾಪಿಕ್ ನೋಡಿದ್ದೀವಿ ಅದ್ರ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ. ನೋಡೋಣ ಅಭ್ಯಾಸ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಬೇಕಿಲ್ಲಿ. ಮೊದಲನೇ ಪ್ರಶ್ನೆ, ಗೀತು ಅನ್ನ ಜೋಸ್ರವರು ಯಾವ ಜಿಲ್ಲೆಯಲ್ಲಿ ಜನಿಸಿದರು ಅಂತೇಳಿ. ಇವರು ಕೇರಳದ ಕೊಟ್ಟಾಯಂ ಜಿಲ್ಲೆ ಏನು ಮಾಡ್ತಾರೆ, ಜನಿಸ್ತಾರೆ. ಮೈಕಲ್ ಜೋರ್ಡನ್ ಎಂಬುದು ಇವರ ಅಡ್ಡ ಹೆಸರು. ಯಾರ ಅಡ್ಡ ಹೆಸರು? ಮೈಕಲ್ ಜೋರ್ಡನ್ ಅವರು. ಜೋರ್ಡನ್ ಡ್ಯಾಶ್ ಎಂಬುದು ಅಡ್ಡ ಹೆಸರು. ಅಂದರೆ ಏರ್ ಜೋರ್ಡನ್ ಮೈಕ್ ಅನ್ನೋದವರು ಅಡ್ಡ ಹೆಸರಾಗಿರ್ತೈತೆ. ಕರೀಂ ಅಬ್ದುಲ್ ಜಬ್ಬಾರ್ ಈ ಸಂಸ್ಥೆಯಲ್ಲಿ ಅತಿ ಉತ್ತಮ ಆಟಗಾರರಾಗಿದ್ದಾರೆ. ಅಂದರೆ NBA ಸಂಸ್ಥೆಯಲ್ಲಿ ಏನಾಗ್ತಾರೆ, ಇವರು ಅತಿ ಉತ್ತಮ ಆಟಗಾರರಾಗಿರ್ತಾರೆ. ಗೀತು ಅನ್ನ ಜೋಸ್ರವರ ಸಾಧನೆ ಕುರಿತು ಬರೀರಿ ಅಂತ ಕೇಳಿದ್ದಾರೆ. ಇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅವರು ಬುಕ್ಸಲ್ಲಿದೆ ನೋಡಿರಿ, ನೀಟಾಗಿ ಪಾಯಿಂಟ್ಸ್ ಮಾಡಿಕೊಟ್ಟು ಅವ್ರ ಬಗ್ಗೆ ಕುರಿತು. ಹಾಗೆ ಮ್ಯಾಜಿಕ್ ಜಾನ್ಸರ್ಗೆ ಎಷ್ಟು ಸಲ NBA ತಂಡ ಪ್ರಥಮ ಸ್ಥಾನ ತಂಡವಾಗಿದೆ ಅಂದರೆ 12 ಸಲ ಆಗಿರ್ತೈತೆ. ಈಗ ಮೈಕಲ್ ಜೋರ್ಡನ್ ಅವರ ಸಾಧನೆಯನ್ನು ಕುರಿತು ಬರೀರಿ ಅಂತ ಕೇಳಿದರೆ ಇದನ್ನು ಕೂಡ ಬುಕ್ಸಲ್ಲಿದೆ, ನೋಡ್ಕೊಂಡು ಬರೀರಿ. ಹಾಗೆ ಕರೀಂ
ಅಬ್ದುಲ್ ಜಬ್ಬರ್ ಅವರ ಸಾಮರ್ಥ್ಯದ ಬಗ್ಗೆ ಕುರಿತು ಬರೀರಿ. ಇವ್ರ ಬಗ್ಗೆ ಎಲ್ಲ ಅವ್ರ ಹಿಸ್ಟ್ರಿ ಇದೆಲ್ಲ ಅವ್ರ ಬಗ್ಗೆ ಹೋಗಿ ಅಲ್ಲಿ ನೋಡಿಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ರಿ. ಇಷ್ಟೇನಾಯ್ತಂದರೆ ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಂತಹ ತರಗತಿ ಆಯಿತು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.